ಸೊ ಗೈಸ್ ಇಲ್ಲಿ ಕರೆಕ್ಟಾಗಿ ಮಾನಿಟರು ಈ ಟೇಬಲ್ಗೆ ಏನಿದೆ ಕರೆಕ್ಟಾಗಿ ಕೂತಿದೆ. ಇವಾಗ PS5 ಇಲ್ಲಿ ಸೈಡಲ್ಲಿ ಗೈಸ್ 27 ಇಂಚಸ್. ದಿಸ್ ಇಸ್ ಮೋರ್ ದೆನ್ ಎನಫ್. ಸೊ ಗೈಸ್ ಅವಾಗಿಂದ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಯೋ ಗೈಸ್ ವೆಲ್ಕಮ್ ಟು ಮೈ ಬ್ಲಾಗ್. ಇದು ಡೇ 1, 2, 3 ಸೀರಿಯಸ್ ಆಗಿ ನೆನಪಿಲ್ಲ ಯಾವ ಬ್ಲಾಗ್ ಅಂತ. ಪ್ರಾಬ್ಲಿ ಸೆಕೆಂಡ್ ಬ್ಲಾಗ್ ಅನ್ಸುತ್ತೆ. ಸೊ ಫಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ತೀರ PS5 ತೊಗೊಂಬಂದಿದ್ದು ಪ್ಲಸ್ ಅನ್ಬಾಕ್ಸ್ ಮಾಡಿದ್ದು. ಸೊ ಇವಾಗ ನನ್ನ ಹತ್ರ PS5 ಇದೆ ಪ್ಲಸ್ಸು ಮಾನಿಟರ್ ಇದೆ. ಮಾನಿಟರ್ ಯಾವುದು ಅಂತ ಹೇಳ್ತೀನಿ. ಈ ಜಾಗದಲ್ಲಿ ಸೆಟಪ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನನ್ನ ಇರೋಷ್ಟು ರೂಮಲ್ಲಿ ಸೊ ಈ ಕಾರ್ನರಲ್ಲಿ ಮಾತ್ರ ಒಂದು ಸ್ಮಾಲ್ ಸೆಟಪ್, ಲೈಕ್ ಸ್ಮಾಲ್ ಗೇಮಿಂಗ್ ಸೆಟಪ್. ನಾನೇನೇ ವೀಡಿಯೋಸ್ ಕುತ್ಕೊಂಡು ಮಾಡ್ತಾಯಿದ್ರು ಇಲ್ಲಿ ಕುತ್ಕೊಂಡು ಮಾಡ್ತೀನಿ. ಈ ಜಾಗ ನೀವು ಇದರಲ್ಲಿ ನೋಡಿರ್ತೀರ, ನಾನು ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾಯಿದ್ರೆ ನೀವಲ್ಲಿ ನೋಡಿರ್ತೀರ. ಸೊ ಇವಾಗ ಕರೆಂಟ್ ಹೋಗ್ಬಿಡ್ತು ಸಡನ್ನಾಗಿ. ನಮ್ಮ ಮಾನಿಟರ್ನ ಅನ್ಬಾಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ. ನಮ್ಮ PS5ನ ಎಲ್ಲಿ ಸೆಟಪ್ ಮಾಡಿಬಿಟ್ಟು ಇಲ್ಲಿ ಗೇಮಿಂಗ್ ಸ್ಟೇಷನ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಹೋಪ್ಫುಲಿ ನಾನಿಲ್ಲಿರೋದು ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ಈ ಟೇಬಲ್ನ ಫಸ್ಟು ಇಲ್ಲಿಂದ ಆ ಕಡೆ ಶಿಫ್ಟ್ ಮಾಡಬೇಕು. ಇರೋ ಒಂದು ಚಿಕ್ಕ ಜಾಗದಲ್ಲೇ ಏನಂದರೆ ಅದು ಸಾಹಸ ಮಾಡಿಬಿಟ್ಟು ಅಷ್ಟರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಬದುಕಬೇಕು. ಮುಂದೆ ನೋಡೋಣ ನಿಮ್ಗಳ ಸಪೋರ್ಟ್ ಸಿಕ್ಬಿಟ್ಟು. ಸೊ ಇದಕ್ಕಿಂತ ಈ ಥರನೇ ಇನ್ನೊಂದು ಎಕ್ಸ್ಟ್ರಾ ದೊಡ್ಡ ರೂಮ್ ತೊಗೊಂಡು ಆ ಒಂದು ದೊಡ್ಡ ರೂಮಲ್ಲಿ ದೊಡ್ಡದಾಗಿ ಸೆಟಪ್ ಮಾಡೋಣ. ನಿಮ್ಗಳ ಸಪೋರ್ಟ್ ಇದೆ ಪ್ರಾಬಬ್ಲಿ ತುಂಬ ದಿವಸನೂ ಬೇಕಾಗಿಲ್ಲ ಅನಿಸುತ್ತೆ. ಅಪ್ರಾಕ್ಸಿಮೇಟ್ಲಿ ಲೈಕ್ ಎಷ್ಟು ಸ್ಟ್ರೆಚ್ ಮಾಡಿದ್ರು 1 ವರ್ಷದಲ್ಲಿ ಹಿಂಗೆ ಮಾಡ್ಬೋದು ಗೈಸ್. 1 ವರ್ಷದಲ್ಲಿ ಅಚೀವ್ ಮಾಡ್ಬೋದು. ಅಂದಿದ ತಕ್ಷಣವೇ ಕರೆಂಟ್ ಬಂದ್ಬಿಡ್ತು. ಸದ್ಯಕ್ಕೆ ಮಾನಿಟರ್ನ ಹಿಂಗೆ ತಿರುಗಿಸ್ತೀನಿ. ಲೈಕ್ ಇಲ್ಲಿ ನನ್ನ ಬೆಡ್ ಇದೆ ಗೊತ್ತಾ, ಇಲ್ಲಿ ಮಾನಿಟರ್ ಹಿಂಗೆ ಪ್ಲೇಸ್ ಮಾಡಿದ್ರು ಅಲ್ಲಿ ಮಲ್ಕೊಂಡು ಆಡ್ಬೋದು. ಇಲ್ಲಿ ಚೇರ್ ಯೂಸ್ ಮಾಡ್ಕೊಂಡು ಆಡ್ಬೋದು. ಸೊ ಈ ಚೇರ್ನ ಲಾಸ್ಟಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಣ. ಸೊ ಈ ಮ್ಯಾಟ್ನ ತೊಗೊಬಂದಿದೆ. ಬಟ್ ನೋಡಬೇಕು ಯಾವ ಥರ ಆಗುತ್ತೆ, ಯಾವ ಥರ ಕಾಣುತ್ತೆ ಅಂತ. ಪ್ರಾಪರಾಗಿ ನನ್ನ ಟೇಬಲ್ ಎಷ್ಟಿದೆಯೋ ಅಷ್ಟಕ್ಕೆ ಕರೆಕ್ಟಾಗಿ ಆ ಮ್ಯಾಟ್ ಇದೆ. ಬಟ್ ಇನ್ನೊಂದು ಸ್ವಲ್ಪ ಅಗಲ ಇದ್ದಿದ್ದರೆ ಚೆನ್ನಾಗಿರೋದು. ತೋರಿಸ್ತೀನಿ ಲಾಸ್ಟ್. ಸೊ ಇವಾಗ ಫಾಸ್ಟಾಗಿ ಮಾನಿಟರ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ ಗೈಸ್. ಎಲ್ಲಂದರೆ ಅಲ್ಲಿ ಆ್ಯಂಗಲ್ ಸೆಟ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಒಂಚೂರು ನೀವು ಸಪೋರ್ಟ್ ಮಾಡಬೇಕು ಇದಕ್ಕೋಸ್ಕರ. ಯಾಕಂದರೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ನನಗೆ ನಾಚಿಕೆ ಆಗ್ತಿದೆ. ತುಂಬ ದಿವಸ ಆದಮೇಲೆ ಇವಾಗ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದು ನಾನು. ಸೊ ದಟ್ ಶೈ ಫೀಲ್ ಅಪ್ಪ ಸಕ್ಕತ್ ಭಾರ ಇದೆ ಗುರು ಇದು. ಸೊ ಇಲ್ಲಿ ನೋಡ್ಬೋದು. ಸೊ ಮಾರ್ಕೆಟಲ್ಲಿ ಜೆಬ್ರಾನಿಕ್ ಕಂಪನಿ ನೀವು ಗೊತ್ತಿರುತ್ತೆ. ಲೈಕ್ ಇದು ತುಂಬ ಹಳೆಯ ಕಂಪನಿ. ಬಟ್ ಇವನ್ ದೆನ್ ನನಗೆ ಒಂದು ಒಳ್ಳೆ ಬಜೆಟಲ್ಲಿ ಈ ಮಾನಿಟರ್ ಸಿಕ್ಕಿದೆ. ಮಾನಿಟರ್ ತೊಗೊಳೋಕ್ಕೆ ಕಾರಣ ಏನು ಬಜೆಟ್. ಹೌದು, ಬಜೆಟ್ ಕಾನ್ಸ್ಟೆಂಟಲ್ಲಿ ಮಾನಿಟರ್ ತೊಗೊಳಕ್ಕೆ ಹೋಗಿದ್ದು. ಯಾಕಂದರೆ ನಾನು 20,000 ಸ್ಪೆಂಡ್ ಮಾಡಿಬಿಟ್ಟು ಇದು 32 ಇಂಚಸ್ದು ಸ್ಯಾಮ್ಸಂಗ್ OG5 ಅಂತ ಯಾವುದೋ ಒಂದಿದೆ. ಸೊ ಅದನ್ನು ತೊಗೊಳ್ಬೇಕಂತ ಹೋಗಿದ್ದು. ಬಟ್ ಐ ಫೆಲ್ಟ್ ಲೈಕ್ 7,000 ರೂಪೀಸ್ ನಾನು ಸೇವ್ ಮಾಡ್ಬೋದು ಇದಕ್ಕೆ ಈ ಮಾನಿಟರ್ ಪರ್ಚೇಸ್ ಮಾಡೋದಕ್ಕೆ ಅಂತ ಅನ್ನಿಸ್ತು. ಅಪ್ಗ್ರೇಡು ಫ್ಯೂಚರಲ್ಲಿ 100% ಮಾಡ್ಕೊತೀನಿ. ಸೊ ಇವಾಗ 7,000 ರೂಪೀಸ್ ಎಕ್ಸ್ಟ್ರಾ ಏನು ಸೇವ್ ಆಗಿದೆ ಅದು ನಾನು ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ಕೊಬೋದು. ಸ್ಪೆಂಡ್ ಮಾಡೋಕ್ಕಾಗಲ್ಲ ಅದು ಇದು, ದಟ್ ಈಸ್ ಆಲ್ ಸೆಕೆಂಡ್ರಿ. ಸೊ ಗೇಮಿಂಗ್ ಇಂಡಸ್ಟ್ರಿ ಒಳಗಡೆ ಏನಾದರೂ ಮಾಡ್ತಾ ಇದ್ದೀನಿ ಅಂದರೆ ಏನಾದರೂ ಒಂದು ಅಪ್ಡೇಟ್ ಮಾಡ್ತಾನೆ ಇರಬೇಕು ಅವಾಗ. ಸೊ 32 ಇಂಚಸ್ ಸ್ಕ್ರೀನ್ ಅಲ್ಲ. ಸೊ ದಿಸ್ ಇಸ್ ಸಮ್ವೇರ್ ಅರೌಂಡ್ 27 ಇಂಚಸ್ದು. ನಾನು ಒಂಥರ ಹಿಂಗೆ ಬರೋ ರಫ್ ಆ್ಯಂಡ್ ಡಫು ಕ್ಲೀನಾಗಿ ನಿಮಗೆ ಅನ್ಬಾಕ್ಸಿಂಗು ಅದು ನೈಫು ಕಟ್ಟರ್ ಎತ್ಕೊಂಡು ಮಾಡ್ತಾರಲ್ಲ, ನಾನು ಆ ಥರ ಎಲ್ಲ ಮನುಷ್ಯನೇ ಅಲ್ವೇ ಅಲ್ಲ. ದಿಸ್ ಇಸ್ ಗಗನ್ಸ್ ವೇ ಆಫ್ ಅನ್ಬಾಕ್ಸಿಂಗ್. ಅದು ಏನಂದರೆ ಇವಾಗ ಬೇಗ ಅನ್ಬಾಕ್ಸ್ ಮಾಡಿಬಿಟ್ಟು ಕುತ್ಕೊಂಡ್ಬಿಡ್ಬೇಕು ಸಿಸ್ಟಮ್ ಮುಂದೆ. ಅಟ್ಲೀಸ್ಟ್ ಒಂದು 2 ಗೇಮ್ ಆದರೂ ಆಡಬೇಕು. ವೀಡಿಯೋ ಕರೆಕ್ಟಾಗಿ ಬರ್ತಿದೆಯಾ ಅಲ್ವಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಂಬಿಡೋಣ. ಸೊ ಪ್ರತಿಯೊಂದೂ ಒಂದೇ ಆ್ಯಂಗಲಲ್ಲಿ ತೋರಿಸಿದ್ರೆ ನಿಮಗೆ ಬೋರ್ ಆಗಿಬಿಡುತ್ತೆ. ಈ ಮಾನಿಟರ್ನ ನಾನು ಆಗಲೇ ಒಂದು ಸಲ ಶಾಪಲ್ಲೇ ಓಪನ್ ಮಾಡಿ ಚೆಕ್ ಮಾಡಿದ್ದೀನಿ. ಸೊ ಅದಕ್ಕೆ ಸೀಲ್ ಓಪನ್ ಆಗಿದೆ. ಸೊ ಇಲ್ಲಿದೆ ಮಾನಿಟರ್. ಇದ್ರ ಕೆಳಗಡೆ ಇದೆ. ನಿಮ್ಗೆ ಯಾರಿಗಾದ್ರೂ ಈ ಮಾಡೆಲ್ ನೇಮ್ ಗೊತ್ತಾಗಬೇಕು ಅಂದರೆ ಇಲ್ಲಿದೆ ನೋಡಿ, ಜೆಬ್ರಾನಿಕ್ಸ್ ಗೇಮಿಂಗ್ ಮಾನಿಟರ್ 68.5 ಸೆಂಟಿಮೀಟರ್ಸ್ ZEB S27A. ಸೊ ಇಲ್ಲಿದೆ. ಇಟ್ಸ್ ಅ ಪ್ರಾಪರ್ ಗೇಮಿಂಗ್ ಮಾನಿಟರ್. ಯೂಸರ್ ಮ್ಯಾನ್ಯಲ್ ಏನು ಅಷ್ಟೊಂದು ದೊಡ್ಡದೇನಲ್ಲ ಯೂಸರ್ ಮ್ಯಾನ್ಯಲ್. ನಾವು ಯಾವಾಗ ತಾನೇ ಓದಿದ್ದೀವಿ ಅದೆಲ್ಲ. ಸೊ ಫಸ್ಟ್ ಕಮ್ಸ್ ಈ ಥರ ಸ್ಟ್ಯಾಂಡ್ ಸಿಗಿದೆ, ಅಂದರೆ ಟಿವಿಗೆ ಈ ಥರ ಮೌಂಟ್ ಮಾಡೋದಕ್ಕೆ. ಸೊ ಹಿಂಗೆ ಇಟ್ಕೊಂಡು ವೀಡಿಯೋ ಮಾಡೋದು ಒಂದು ಸ್ವಲ್ಪ ಕಷ್ಟ ಇದೆ, ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಮಾನಿಟರ್ಗೆ ಅಡಾಪ್ಟರು. ಸೊ ಇದು RNZ HDMI ಕೇಬಲ್ ಕೊಟ್ಟಿದ್ದಾರೆ ಜೊತೆಗೆ. ಸೊ ಗೈಸ್ ಏನೋ ಒಂದು ಸೀರಿಯಸ್ ಆಗಿ ಜುಗಾಡ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಯಾಕಂದರೆ ಸೊ ಇಲ್ಲಿದೆ ಮಾನಿಟರ್. ಸೊ ಇಲ್ಲಿದೆ ನೋಡಿ ಪ್ರಾಪರ್ ಮಾನಿಟರ್.
ಸೊ ನನ್ನ ಪ್ರಕಾರ ಇದು ನಾನು ರೂಮಿಗೆ ಪ್ರಾಪರಾಗಿ ಕರೆಕ್ಟಾಗಿ 27 ಇಂಚಸ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಯಾಕಂದರೆ 32 ಇಂಚಸ್ ಇದು ಪ್ರೊಡಕ್ಷನೇ ಆಗಿಲ್ಲ ಅಂತ ಇನ್ನು. ಸೊ ಇದನ್ನು ಫಿಕ್ಸ್ ಮಾಡಿಬಿಡೋಣ ಬನ್ನಿ. ಹಿಂಗೆ ಹಾಕಿ ಲಾಕ್ ಅಷ್ಟೇ ನೋಡಿ. ಮಾನಿಟರ್ ಆ್ಯಕ್ಚುಲಿ ಫಿಕ್ಸ್ ಮಾಡೋದು ತುಂಬ ಇದೆ, ಅದೇನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಲ್ಲ. ಈಗ ಟೂಲ್ ಬಾಕ್ಸ್ ಹೋಗಿ ಹುಡ್ಕೊಂಬರ್ಬೇಕು, ಅದೊಂದು ಟಾಸ್ಕು. ಎಲ್ಲಿ ಬಿಸಾಕಿದ್ದೀನೋ ಗೊತ್ತಿಲ್ಲ. ಸೀರಿಯಸ್ ಆಗಿ ಇಷ್ಟು ಬೇಗ ಸಿಗ್ತಾಯಿದೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ. ಸೊ ಸ್ಟಾರ್ ಸ್ಕ್ರೂ ಡ್ರೈವರ್ನ ತೊಗೊಂಡು ಇದನ್ನು ಹಿಂಗೆ ಹಾಕಿ ಇದನ್ನು ಲಾಕ್ ಮಾಡಿ ಟೈಟ್ ಮಾಡಬೇಕು. ಸೊ ಗೈಸ್ ಇಲ್ಲಿ ಕರೆಕ್ಟಾಗಿ ಮಾನಿಟರು ಈ ಟೇಬಲ್ಗೆ ಏನಿದೆ ಕರೆಕ್ಟಾಗಿ ಕೂತಿದೆ. ಇವಾಗ PS5 ಇಲ್ಲಿ ಸೈಡಲ್ಲಿ ಸ್ಟೈಲಾಗಿ ಇಡೋಕ್ಕಾಗಲ್ಲ ಅಂತ ಅನ್ಕೊಂತೀನಿ ನಾನು. ಇನ್ ಕೇಸ್ ಅಲ್ಲಾಗಿಲ್ಲ ಅಂದರೆ ಪ್ರಾಬ್ಲಿ ಮಾನಿಟರ್ನ ಇನ್ನೊಂದು ಸ್ವಲ್ಪ ಹಂಗೆ ತಳ್ಬಿಟ್ಟು ಇಲ್ಲಿ ಮಲಗಿಸ್ಬಿಡ್ತೀನಿ. ಇನ್ ಕೇಸ್ ಅಲ್ಲೂ ಆಗಿಲ್ಲ ಅಂದರೆ ಈ ಹೆಲ್ಮೆಟ್ನ ಶಿಫ್ಟ್ ಮಾಡಿ ಇಲ್ಲೆಲ್ಲಾದರೂ ಪ್ಲೇಸ್ ಮಾಡಬೇಕು. ಸೊ ಇವಾಗ ಮಾನಿಟರ್ದು ಕೆಲಸ ಮುಗಿದಿದೆ. PS5ನ ಅಟ್ಯಾಚ್ ಮಾಡಿಬಿಟ್ಟು ಆನ್ ಮಾಡೋದೇ ಬಾಕಿ. ಗೈಸ್ ಎಷ್ಟು ಕ್ಯೂಟಾಗಿ ಸೆಟಪ್ ಆಗಿದೆ ಅಂದರೆ ಕಾರ್ನರಲ್ಲಿ ಕರೆಕ್ಟಾಗಿ ಕೂತ್ಕೊಂಡಿದೆ. ಸೊ ಇಲ್ಲಿ PS5ನ ಹಿಂದೆ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಮಾನಿಟರ್ ಇದೆ. ಸೊ ಜಾಯ್ಸ್ಟಿಕ್ಸ್ ಬರುತ್ತೆ, ಜೋಡಿಸ್ಬಿಟ್ಟು ತೋರಿಸ್ತೀನಿ. ಸೊ ಗೈಸ್ ಹಿಯರ್ ಈಸ್ ಮೈ ಮಿನಿ ಗೇಮಿಂಗ್ ಸೆಟಪ್. ಹಿಂದೆ PS5, ಇಲ್ಲಿ ಹೊಸ ಮಾನಿಟರು, ಗ್ರ್ಯಾಂಡ್ ಥೀಫ್ ಆಟೋ, GTA, ನನ್ನ 2 ಕಂಟ್ರೋಲರ್. ಸೊ ಇದು ನನ್ನ ಗೇಮಿಂಗ್ ಚೇರ್. ಅಂದರೆ ಗೇಮಿಂಗ್ ಚೇರ್ ಅಲ್ಲ, ಇದು ಲೈಕ್ ನಾರ್ಮಲ್ ಚೇರ್ ನನ್ನ ಹತ್ರ ಇತ್ತು. ಸೊ ಇವಾಗ ನೋಡಿ, ಇಲ್ಲಿ ನೋಡಿ ಕಾಣುತ್ತೆ ಕ್ಲೀನಾಗೆ ಮಾನಿಟರು, PS5, ಕಂಟ್ರೋಲರ್ಸು. ಇಟ್ ಈಸ್ ಅ ಡ್ರೀಮ್ ಗೈಸ್, ಇಟ್ಸ್ ಎ ಡ್ರೀಮ್. ಎಷ್ಟೋ ನನ್ನಂಥ ಹುಡುಗರ ಡ್ರೀಮ್ ಇದು. ಸಣ್ಣದೊಂದು ಸೆಟಪ್ಪಲ್ಲಿ ನಾನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಗೇಮ್ ಆನ್ ಮಾಡೋಣ ಬನ್ನಿ ಈಗ. PS5ನ ಆನ್ ಮಾಡೋಣ. ಜೈ ಆಂಜನೇಯ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಬ್ರಾನಿಕ್. ಸೊ ಇಲ್ಲಿ ಟರ್ನ್ ಆನ್. ಗೈಸ್ ಸ್ಟಾರ್ಟ್ ಆಯಿತು. ವಾವ್. ಪ್ರೆಸ್ ದ PS5 ಬಟನ್ ಆನ್ ಯರ್ ಕಂಟ್ರೋಲರ್. ಓಕೆ ಅಣ್ಣ, ಕಾಂಟ್ ಕನೆಕ್ಟ್ ಯುವರ್ ನೆಟ್ವರ್ಕ್. ಇದು ಓಕೆ, ಒಂದೇ ನಿಮಿಷ. ಸೊ ಇದನ್ನು ನಾನು ಆಲ್ರೆಡಿ ಅಲ್ಲಿ ಸೈನ್ ಇನ್ ಮಾಡಿ ಸೆಟಪ್ ಮಾಡಿ ಇಟ್ಟಿದ್ದೆ. ಅಡ್ಜಸ್ಟ್ ಡಿಸ್ಪ್ಲೇ ಇರೋಣ. ನಾನು ಆಲ್ರೆಡಿ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ ಇದನ್ನು. ಗೈಸ್ 27 ಇಂಚಸ್, ದಿಸ್ ಈಸ್ ಮೋರ್ ದೆನ್ ಎನಫ್ ಅನಿಸ್ತಾ ಇದೆ ನನಗೆ ಯಾಕೋ. ಆ್ಯಸ್ ಅ ಬಿಗಿನರ್ ಗೇಮರ್ ಆಗಿಲ್ಲ ಇನ್ನು. ಸೊ ಟು ಬಿ ಫ್ರ್ಯಾಂಕ್, ನಾನು ಗೇಮ್ಸ್ ಆಡ್ತೀನಿ, ಬಟ್ ನಾಟ್ ಆ ಥರ ಪ್ರೋ ಲೆವೆಲ್ ಗೇಮರ್ ಏನೂ ಅಲ್ಲ. ಕಲಿತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗಾದ್ರೂ ನೀವು ಕಲಿಬೇಕು, ನಾನು ಇವಾಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಗುರು ಸ್ಟಾರ್ಟ್ ಆಯಿತು PS5. ಆಲ್ರೆಡಿ ನಾನು ಈ ಗೇಮ್ನ ಡೌನ್ಲೋಡ್ ಮಾಡಿ ಇಟ್ಟಿದ್ದೆ. ಅಂದರೆ ಈ ಗೇಮ್ ಡೌನ್ಲೋಡ್ ಆಗೋಕ್ಕೆ ಮಿನಿಮಮ್ 45 ಮಿನಿಟ್ಸ್ ತೊಗೊಂಡಿದ್ದೆ. ಚೆನ್ನಾಗಿ ಸೀರಿಯಸ್ಸಾಗಿ ಶೆಕೆಗೆ ಇತ್ಕೊಂಬಂದ್ಬಿಡ್ತು. ಇದು ಸೆಟಪ್ ಮಾಡಿ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ನಂತರ ಬಂದಿದ್ದೀನಿ ಸ್ಟಾರ್ಟ್ ಮಾಡೋಕ್ಕೆ ಇವಾಗ. ಸೊ ಪ್ರಾಬ್ಲಿ ಇನ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ನಾನು ಏನಾದರೂ ಮಾತಾಡಬೇಕಂದ್ರೆ ನನ್ನ ಬ್ಯಾಕ್ಗ್ರೌಂಡ್ ಈ ಥರ ಇರುತ್ತೆ. ಹೋಪ್ ನನ್ನ PS5 ಕಾಣುತ್ತೆ, ಮಾನಿಟರ್ ಕಾಣುತ್ತೆ, ಈ ಕಡೆ ನನ್ನ ಅನಿಮೇಷನ್ ಸ್ಟಿಕರ್ಸ್ ಏನಿದೆ ಅದು ಕಾಣುತ್ತೆ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಗೇಮ್ ಲವರ್ಸ್ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಗೊತ್ತು ಬೆಂಗಳೂರು ರೈಡರ್ ಚಾನಲ್ ಹೆಸರಿಟ್ಕೊಂಡು ಏನು ಗೇಮಿಂಗ್ನು ಇದರಲ್ಲೇ ಆಗ್ತೀಯಾ ಅಂತ ಕೇಳ್ತಿದ್ದೀರಾ ಅಂದ್ಕೊಂಡ್ರಿ. ಯಾಕಂದರೆ ನಾನು ಈ ಚಾನಲ್ ಯೂಸ್ ಮಾಡಿ ಲೈಕ್ ಆಲ್ಮೋಸ್ಟ್ 1.5 ಇಯರ್ ಮೇಲಾಗಿತ್ತು. ಸೆಂಟ್ರಲ್ಲಿ ಅವಾಗವಾಗ ಸಿಕ್ತಾಗ ಒಂದೊಂದು ವೀಡಿಯೋಸ್ ಹಾಕ್ತಾಯಿದ್ದೆ. ಸೊ ನನಗೆ ಅನ್ನಿಸ್ತಿತ್ತು, ಏನು ಇಷ್ಟು 9,444 ಫಾಲೋವರ್ಸ್ ಇಟ್ಕೊಂಡು ಏನೂ ಮಾಡ್ತಿಲ್ವಲ್ಲ ನೀನು ಚಾನಲಲ್ಲಿ ಅಂತ ನನಗೆ ಅದೆಲ್ಲೋ ಹರ್ಟ್ ಆಗ್ತಾಯಿತ್ತು. ಸೊ ಇವಾಗ ಗೇಮಿಂಗ್ ಕಮ್ಯುನಿಟಿ ಒಳಗಡೆ ಇಳಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಂತ ರೈಡ್ಸಿಗೆ ಹೋಗಲ್ಲ, ರೈಡ್ ವೀಡಿಯೋಸ್ ಬರಲ್ಲ ಹಂಗಂತನೂ ಹೇಳೋಕ್ಕಾಗಲ್ಲ. 1 by 1 ಎಲ್ಲ ಆಗುತ್ತೆ. ಸೊ ನಾವು ಪೇಷನ್ಸಾಗಿ ವೆಯ್ಟ್ ಮಾಡಬೇಕು. ಸೊ ಈ ಟೈಮ್ ನನಗೆ ಬಂದಿದೆ ಒಂದೊಂದಾಗಿ ಕಂಟೆಂಟ್ಸ್ ಕೊಡೋಕ್ಕೆ, ಲೈಕ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ. ಸೊ ಫ್ಯೂಚರ್ ನೋಡೋಣ, ಹೆಂಗೆ ತೊಗೊಂಡೋಗ್ತೀರಾ, ಏನು ಮಾಡ್ತೀರಾ, ಹೇಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದು ತುಂಬ ಡಿಪೆಂಡ್ ಆಗುತ್ತೆ. ಇವಾಗ ಗೇಮ್ ಒಳಗಡೆ ಹೋಗೋಣ ಬನ್ನಿ. ಸೊ ಬನ್ನಿ ಜಸ್ಟ್ ಒಂದು ಸ್ಟಾರ್ಟ್ ಮಾಡೋಣ ಗೇಮ್ನ. ಇದೆಲ್ಲ ಇದು ಪ್ರಾಬ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರ ನೀವು. ಇದನ್ನು ಬೇಕಾದರೆ ಚೆಕ್ ಮಾಡಿ ನಾನು ಹಳೆ ವೀಡಿಯೋನ. ಲೆಟ್ ಸ್ಟಾರ್ಟ್ ಗೈಸ್. GTA PS5ಅಲ್ಲಿ ಗೈಸ್ ಗೇಮ್ ಸ್ಟಾರ್ಟ್ ಆಯಿತು. ಲೈಕ್ ನನಗೆ ಹೆಂಗೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ. ಸೀರಿಯಸ್ಸಾಗಿ ಗೈಸ್ ಒಂದಿದೆ ಕಾರ್ ತೊಗೊಂಬಿಟ್ಟೆ. ಅಲ್ಲಿ ನೋಡಿ ಕಂಟ್ರೋಲರ್ ಆಗ್ತಿಲ್ಲ ಗುರು ನನ್ನ ಕೈಯಲ್ಲಿ. ನಾನು ಎಕ್ಸ್ಲೇಟರ್ ಮಾತ್ರ ಕೊಡೋಕ್ಕಾಗತ್ತೆ ಅಷ್ಟೇ. ಇವಾಗ ಗೈಸ್ ಯಾವ ಥರ ಕಾಣುತ್ತೆ ನಂಗೆ ಗೊತ್ತಿಲ್ಲ. ನಾನು ಇರೋದ್ರಲ್ಲೇ ಏನೋ ಒಂದು ಜುಗಾಡ್ ಮಾಡಿಬಿಟ್ಟು ಆಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೀರಿಯಸ್ಸಾಗಿ ಒಳ್ಳೆ ಫನ್ ಇದೆ, ಮಜಾ ಇದೆ. ನನಗೂ ಸರಿಗೆ ಆಡೋಕ್ಕೆ ಬರ್ತಾಯಿಲ್ಲ. ಅಂದರೆ ಆಡೋಕ್ಕೆ ಬರ್ತಾಯಿದೆ ಅಂದರೆ ಪ್ರೋ ಲೆವೆಲ್ಗೆ ಆಡೋಕ್ಕೆ ಬರ್ತಾಯಿಲ್ಲ ನನಗೆ. ಬಟ್ ಇವನ್ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಆಡ್ತಾಯಿದ್ದೀನಿ.
ಸೊ ಗೈಸ್ ಅವಾಗಿಂದ ಕ್ಯಾಮ್ರಾ ಆ್ಯಂಗಲ್ ಸಿಕ್ಕಿರಲಿಲ್ಲ. ಇವಾಗ ಮೈ ಬ್ರದರ್ ಇಸ್ ದೇರ್ ಟು ಹೆಲ್ಪ್ ಮೀ ಔಟ್. ದಿಸ್ ಇಸ್ ಎಲ್ಲೋನಲ್ವಾ ಆಗ್ತಾ ಇಲ್ಲ. ಓ ನೈಸ್. ಸೊ ಇನ್ಮೇಲೆ ನೆಕ್ಸ್ಟ್ ಬ್ಲಾಗಿಂದ ನಿಮಗೆ ಕರೆಕ್ಟಾಗಿ ಮಿಷಿನ್ ವೈಸು ಸ್ಟಾರ್ಟ್ ಮಾಡೋಣ. ಲೈಕ್ ಸೀರೀಸ್ ಇಟ್ಕೊಳ್ಳೋಣ. ಲೈಕ್ ಜಾಸ್ತಿ ಲಾಂಗ್ ವೀಡಿಯೋಸ್ ಹಾಕಲ್ಲ. ಅಪ್ರಾಕ್ಸಿಮೇಟ್ಲಿ ಸಮ್ವೇರ್ ಅರೌಂಡ್ 15-20 ಮಿನಿಟ್ಸ್ ಅಷ್ಟು ವಿಡಿಯೋ ನನ್ನ ಬೆಂಗಳೂರು ರೈಡರ್ ಚಾನಲಲ್ಲೇ ಬರುತ್ತೆ. ಸಿ ಯು ಗೈಸ್. ಬಮ್ಮ ಚಿನ್ನ.